ಪ್ರಿಯ ವೀಕ್ಷಕರೇ ನಮಸ್ಕಾರ. 21ನೇ ತಾರೀಕು ನವೆಂಬರ್ 2025 ಶುಕ್ರವಾರ. ಈ ದಿನದ ಪಂಚಾಂಗ ಈ ರೀತಿ ಇರುತ್ತೆ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ಮಾರ್ಗಶಿರ ಮಾಸ, ಹೇಮಂತ ಋತು, ದಕ್ಷಿಣಾಯನ, ಶುಕ್ಲ ಪಕ್ಷ, ಪಾಡ್ಯ ಇರುತ್ತೆ. ಪಾಡ್ಯ ಅಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆಗಿ ಬರ್ತಕ್ಕಂತಹ ಮೊದಲನೇ ತಿಥಿ ಪಾಡ್ಯ ಇರುತ್ತೆ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 21 ನಿಮಿಷ ಮತ್ತು ಸೂರ್ಯಾಸ್ತ ಬಂದುಬಿಟ್ಟು ಸಂಜೆ 5 ಗಂಟೆ 50 ನಿಮಿಷ. ಚಂದ್ರೋದಯ ಬೆಳಗ್ಗೆ 7 ಗಂಟೆ 4 ನಿಮಿಷ, ಚಂದ್ರಾಸ್ತ ಸಂಜೆ 6 ಗಂಟೆ 33 ನಿಮಿಷ. ರಾಹುಕಾಲ ಬಂದುಬಿಟ್ಟು ಈ ದಿನ 10:30ರಿಂದ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ. ಗುಳಿಕ ಕಾಲ ಬಂದುಬಿಟ್ಟು ಬೆಳಗ್ಗೆ 7:30ರಿಂದ 9 ಗಂಟೆವರೆಗೆ. ಯಮಗಂಡ ಕಾಲ ಬಂದುಬಿಟ್ಟು ಮಧ್ಯಾಹ್ನ 3 ಗಂಟೆಯಿಂದ 4:15ವರೆಗೂ. ಈ ದಿನ ಅನುರಾಧ ನಕ್ಷತ್ರ ಇರುತ್ತದೆ. ಕರಣ ಬಂದುಬಿಟ್ಟು ಕಿಂಸ್ತುಘ್ನ ಕರಣ ಅಂತ ಇರುತ್ತೆ. ಯೋಗ ಬಂದುಬಿಟ್ಟು ಅತಿಗಂಡ ಯೋಗ ಅಂತ ಇರುತ್ತೆ. ಇದು ಬೆಳಗಿನ ಜಾವ 10 ಗಂಟೆ 44 ನಿಮಿಷದವರೆಗೆ ಮಾತ್ರ ಇರುತ್ತೆ. ಅದಾದಮೇಲೆ ಸುಕರ್ಮ ಯೋಗ ಬರುತ್ತೆ. ನೀವು ಈ ದಿನ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ ಅವರು ಈ ದಿನ 10 ಗಂಟೆ 44 ನಿಮಿಷ ಆದಮೇಲೆ ಮಾಡೋದು ಉತ್ತಮ. ಮತ್ತು ಬೆಳಗಿನ ಜಾವ 6:21ಕ್ಕೆ ಸೂರ್ಯೋದಯಕ್ಕೆ ಸಮಯ ಆಗಿ ಒಂದು ಕುಂಡಲಿಯನ್ನು ಹಾಕಿದಾಗ ಲಗ್ನ ಬಂದುಬಿಟ್ಟು ವೃಶ್ಚಿಕ ಲಗ್ನ ಇರುತ್ತೆ. ಲಗ್ನದಲ್ಲಿ ಬುಧ, ಕುಜ, ರವಿ, ಚಂದ್ರ ಇಬ್ಬರು 4 ಜನ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಇರ್ತಾರೆ. ರಾಶಿ ಬಂದುಬಿಟ್ಟು ವೃಶ್ಚಿಕ ರಾಶಿ ಇರುತ್ತೆ. ನಕ್ಷತ್ರ ಅನುರಾಧ ನಕ್ಷತ್ರ ಇರುತ್ತೆ. ಈ ದಿನದ ಗ್ರಹಸ್ಥಿತಿ ಸಂಯೋಜನೆ ಈ ರೀತಿ ಇರುತ್ತೆ ವೀಕ್ಷಕರೇ. ಲಗ್ನದಲ್ಲಿ ಮತ್ತು ರಾಶಿಯಲ್ಲಿ ಬುಧ, ಕುಜ, ರವಿ, ಚಂದ್ರ, 4ನೇ ಭಾವದಲ್ಲಿ ರಾಹು, ಪಂಚಮದಲ್ಲಿ ಶನಿ, ಭಾಗ್ಯಸ್ಥಾನವಾದ 9ರಲ್ಲಿ ಉಚ್ಚ ಗುರು, ಲಾಭಸ್ಥಾನವಾದ ಸಿಂಹದಲ್ಲಿ ಕೇತು ಮತ್ತು ಮೋಕ್ಷ ಸ್ಥಾನ 12ನೇ ಭಾವವಾದ ತುಲಾ ರಾಶಿಯಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇರ್ತಾನೆ. ಇದು ಒಂದು ಮಾಳವ್ಯ ಯೋಗದ ಕಾಂಬಿನೇಷನ್ನು. ಈಗ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋಂತೆ ಈ ದಿನದ 12 ರಾಶಿ ಫಲಗಳಿಗೆ ಬರೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೈಗೆತ್ತಿಕೊಂಡ ಕಾರ್ಯಗಳು ಕಠಿಣ ಪರಿಶ್ರಮದಿಂದ ಪೂರ್ಣಗೊಳ್ಳುತ್ತವೆ. ಆಸ್ತಿ ವಿಚಾರದಲ್ಲಿ ಹಿರಿಯರೊಂದಿಗೆ ವಿವಾದ ಉಂಟಾಗುತ್ತದೆ. ವೃತ್ತಿಪರ ವ್ಯವಹಾರಗಳು ಮಿಶ್ರಿತವಾಗಿರುತ್ತದೆ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಕೋಪಕ್ಕೆ ಒಳಗಾಗುತ್ತೀರಾ. ಪ್ರಯಾಣವನ್ನು ಸ್ವಲ್ಪ ಮುಂದೂಡಿ. ಮಕ್ಕಳ ಶೈಕ್ಷಣಿಕ ಶ್ರಮ ವ್ಯರ್ಥವಾಗುತ್ತದೆ. ಮೇಷರಾಶಿಯವರಿಗೆ ಅದೃಷ್ಟದ ದಿಕ್ಕು ಪಶ್ಚಿಮ, ಅದೃಷ್ಟದ ಸಂಖ್ಯೆ 8 ಈ ದಿನಕ್ಕೆ ಮಾತ್ರ, ಮತ್ತು ಅದೃಷ್ಟದ ಬಣ್ಣ ಹಳದಿ. ಈಗ ವೃಷಭ ರಾಶಿಗೆ ಬರೋಣ. ಪ್ರಮುಖ ವಿಚಾರಗಳಲ್ಲಿ ಆಲೋಚನೆಗಳು ಕೂಡಿ ಬರುತ್ತದೆ. ಅಗತ್ಯಕ್ಕೆ ಇತರರಿಂದ ಸಹಾಯ ದೊರೆಯುತ್ತದೆ. ಸಹೋದರರಿಂದ ವಿವಾದಗಳು ದೂರವಾಗುತ್ತವೆ. ಮನೆಯ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ. ಇದಕ್ಕೆ ನೀವು ಖುಷಿ ಪಡಲೇಬೇಕು. ಮತ್ತು ವೃತ್ತಿ ಅಥವಾ ಉದ್ಯೋಗದ ವಿಷಯದಲ್ಲಿ ಸ್ವಂತ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವುದು ಉತ್ತಮ. ನೀವು ಏನಾದರೂ ವೃತ್ತಿಯಲ್ಲಿ ಅಥವಾ ಉದ್ಯಮದಲ್ಲಿ ಯಾವುದಾದ್ರೂ ಒಂದು ಸ್ವಂತ ಉದ್ಯಮಗಳನ್ನು, ಸ್ವಂತ ನಿರ್ಧಾರಗಳನ್ನು ನೀವು ಪ್ರಾರಂಭ ಮಾಡಬೇಕು ಅಂತಂದರೆ, ಸ್ವಂತ ನಿರ್ಧಾರಗಳನ್ನು ಮಾಡಬೇಕು ಅಂತಂದರೆ ಈ ದಿನ ಬಹಳ ಉತ್ತಮವಾದ ದಿನ ಆಗಿರುತ್ತೆ ವೃಷಭ ರಾಶಿಯವರಿಗೆ. ಈ ದಿನದ ಅದೃಷ್ಟ ದಿಕ್ಕು ವಾಯುವ್ಯ ಮತ್ತು ಈ ದಿನದ ಅದೃಷ್ಟದ ಸಂಖ್ಯೆ 9. ಮತ್ತು ವೃಷಭ ರಾಶಿಯವರಿಗೆ ಈ ದಿನ ನೀವು ಕೆಂಪು ವಸ್ತ್ರವನ್ನು ಧರಿಸಿ. ಈ ದಿನ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ನೇತ್ರ ಸಂಬಂಧಿ ಕಾಯಿಲೆಗಳು ಉಂಟಾಗುತ್ತದೆ. ಕೈಗೊಂಡ ಕೆಲಸಗಳಲ್ಲಿ ಮಂದಗತಿಯ ಬೆಳವಣಿಗೆ. ಆರ್ಥಿಕ ವಾತಾವರಣ ಬಹಳ ಸಮಸ್ಯೆಯಿಂದ ಕೂಡಿರುತ್ತದೆ. ಹೊಸ ವ್ಯವಹಾರಗಳು ಸ್ವಲ್ಪ ಲಾಭದಾಯಕವಾಗಿರುತ್ತದೆ.
ನಿರುದ್ಯೋಗ ಪ್ರಯತ್ನಗಳು ನಿರಾಶಾದಾಯಕವಾಗಿರುತ್ತದೆ. ಅಂದರೆ ನಿರುದ್ಯೋಗಿಗಳಿಗೆ ಅವರು ಕೆಲಸ ಹುಡುಕ್ತಿರ್ತಾರಲ್ಲ ಅವರಿಗೆ ಸ್ವಲ್ಪ ನಿರಾಶೆನೂ ಉಂಟಾಗ್ಬೋದು. ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಮಸ್ಯೆಗಳಾಗುತ್ತವೆ. ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ಮತ್ತು ಅದೃಷ್ಟದ ಸಂಖ್ಯೆ 4. ಈಗ ಕರ್ಕಾಟಕ ರಾಶಿಯನ್ನು ನೋಡೋಣ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಯೋಜಿತ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ. ಹಠಾತ್ ಧನಲಾಭ ಉಂಟಾಗುತ್ತದೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳು ನಿರೀಕ್ಷಿತವಾಗಿ ತೃಪ್ತಿದಾಯಕವಾಗಿ ಸಾಗುತ್ತದೆ. ವ್ಯಾಪಾರದಲ್ಲಿ ಪಾಲುಗಾರರಿಂದ ನಿರೀಕ್ಷಿತ ಸಹಾಯ ಮತ್ತು ವೃತ್ತಿಪರ ಉದ್ಯೋಗಗಳು ಅನುಕೂಲವಾಗಿರುತ್ತವೆ. ಈ ದಿನದ ಶುಭ ದಿಕ್ಕು ಉತ್ತರ ಮತ್ತು ಈ ದಿನದ ಅದೃಷ್ಟದ ಸಂಖ್ಯೆ 2. ಕರ್ಕಾಟಕ ರಾಶಿಯವರು ನಿಮಗೆ ಚಂದ್ರ ಅಧಿಪತಿ. ಸೊ ಈ ದಿನ ನೀವು ಬಿಳಿ ವಸ್ತ್ರವನ್ನು ಧರಿಸಿ ಉದ್ಯೋಗಕ್ಕೆ ಹೋಗ್ಬೋದು. ಮತ್ತು ಸಿಂಹರಾಶಿಯವರಿಗೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ವಿಳಂಬ ಉಂಟಾಗುತ್ತದೆ. ವ್ಯಾಪಾರದಲ್ಲಿ ಹೊಸ ಸಮಸ್ಯೆಗಳು, ಹೆಚ್ಚಿನ ಖರ್ಚು ಉದ್ಭವಿಸುತ್ತವೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತದೆ. ಸಾಲಗಾರರ ಒತ್ತಡ ಹೆಚ್ಚಾಗುತ್ತದೆ. ಉದರ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಇದರಿಂದ ಮಾನಸಿಕವಾಗಿ ವೇದನೆ ಆಗುತ್ತದೆ ಮತ್ತು ದೇಹದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ. ವೃತ್ತಿಪರ ಉದ್ಯೋಗದಲ್ಲಿ ವಿವಾದಗಳಿಂದ ದೂರವಿರೋದು ಉತ್ತಮ. ಈ ವೃತ್ತಿಪರರು ಇರ್ತಾರಲ್ಲ, ಈ ಆಫೀಸಲ್ಲಿ ಏನಾದರೂ ಸ್ವಲ್ಪ ವಿವಾದಗಳು ಇದ್ದರೆ ಅಲ್ಲಿಂದ ಸ್ವಲ್ಪ ದೂರ ಇರೋದು ಉತ್ತಮ ವೀಕ್ಷಕರೇ. ಸಿಂಹರಾಶಿಯವರಿಗೆ ಈ ದಿನದ ಅದೃಷ್ಟದ ದಿಕ್ಕು ದಕ್ಷಿಣ ಮತ್ತು ಈ ದಿನ ನೀವು ಸಂಖ್ಯೆ 3 ಅದೃಷ್ಟದ ಸಂಖ್ಯೆಯಾಗಿ ತೆಗೆದುಕೊಳ್ಳೋದು ಉತ್ತಮವಾಗಿರುತ್ತದೆ. ಈ ದಿನ ಕನ್ಯಾ ರಾಶಿಯವರಿಗೆ ನೋಡೋಣ. ಆರ್ಥಿಕ ಲಾಭ ಉಂಟಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪವಿರುತ್ತದೆ. ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ವಿಶೇಷ ಬೆಂಬಲ. ಮಕ್ಕಳ ಪ್ರೇಮ ಪ್ರಯತ್ನಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಬಂಧು ಮಿತ್ರರಿಂದ ಸಹಾಯ ದೊರೆಯುತ್ತದೆ. ಉದ್ಯೋಗ ವಿಷಯಗಳು ಅನುಕೂಲವಾಗಿರುತ್ತವೆ. ಈ ದಿನದ ಶುಭ ದಿಕ್ಕು ಉತ್ತರ ಮತ್ತು ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ನೀಲಿ. ಕನ್ಯಾ ರಾಶಿಯವರು ಈ ದಿನ ನೀಲಿ ಬಣ್ಣವನ್ನು ಧರಿಸಿ ವ್ಯಾಪಾರ ಅಥವಾ ಉದ್ಯಮಕ್ಕೆ ಹೋಗೋದು ಉತ್ತಮ. ಮತ್ತು ಮುಂದಿನ ರಾಶಿ ತುಲಾರಾಶಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ವೃತ್ತಿಪರ ವ್ಯವಹಾರದಲ್ಲಿ ನಿಮ್ಮ ಸ್ವಂತ ಆಲೋಚನೆಗಳನ್ನು ಹೊಂದಿರುವುದು ಉತ್ತಮ. ಉದ್ಯೋಗದಲ್ಲಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ವ್ಯಾಪಾರ ವ್ಯವಹಾರಗಳು ಆಶಾದಾಯಕವಾಗಿರುತ್ತದೆ. ಮನೆಯ ಹೊರಗೆ ಅನುಕೂಲಕರ ವಾತಾವರಣ ಇರುತ್ತದೆ. ಬಂಧು ಮಿತ್ರರಲ್ಲಿ ಸಣ್ಣ ಪುಟ್ಟ ವಿವಾದ ಇರುತ್ತದೆ. ಸೊ ನೀವು ಸ್ವಲ್ಪ ವಾಗ್ವಾದಕ್ಕೆ ಇಳಿದೇ ಇದ್ದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡು ಹೋದರೆ ಅದು ಭಾಳ ಉತ್ತಮ. ಮತ್ತು ನಿಮ್ಮ ಅದೃಷ್ಟದ ದಿಕ್ಕು ಪಶ್ಚಿಮ. ಈ ದಿನ ಪಶ್ಚಿಮದ ದಿಕ್ಕಿಗೆ ನೀವು ಪ್ರಯಾಣ ಮಾಡ್ಬೋದು. ಮತ್ತು ಅದೃಷ್ಟದ ಸಂಖ್ಯೆ 8 ಮತ್ತು ಈ ದಿನ ನಿಮಗೆ ಶುಭಕರವಾದಂತಹ ಬಣ್ಣ ಹಳದಿ. ಮತ್ತು ಈ ದಿನದ ರಾಶಿ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ನೋಡೋಣ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುತ್ತದೆ. ಕೈಗೊಂಡ ಕೆಲಸಗಳು ಮಧ್ಯದಲ್ಲಿ ನಿಲ್ಲುತ್ತವೆ. ಇತರರ ಮಾತುಗಳಿಂದ ಮಾನಸಿಕ ಅಶಾಂತಿ ಉಂಟಾಗುತ್ತದೆ. ವ್ಯವಹಾರಗಳು ಸುಗಮವಾಗಿ ಸಾಗುತ್ತದೆ. ಉದ್ಯೋಗ ಪ್ರಯತ್ನಗಳು ವಿಫಲವಾಗುತ್ತವೆ. ಸೊ ಇವತ್ತು ಯಾವುದೇ ರೀತಿ ಹೊಸ ಪ್ರಯತ್ನಗಳನ್ನು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಮಾಡದೇ ಇರತಕ್ಕಂಥದ್ದು ಉತ್ತಮ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಈ ದಿನದ ಶುಭ ದಿಕ್ಕು ಉತ್ತರ ಮತ್ತು ಈ ದಿನದ ಅದೃಷ್ಟದ ಸಂಖ್ಯೆ ವೃಶ್ಚಿಕ ರಾಶಿಯವರಿಗೆ 1 ಮತ್ತು ಅದೃಷ್ಟದ ಬಣ್ಣ ಕೆಂಪು. ಯಾಕೆ ಅಂತಂದರೆ ವೃಶ್ಚಿಕ ರಾಶಿನವರಿಗೆ ಆಲ್ವೇಸ್ ಅದೃಷ್ಟದ ಬಣ್ಣ ಕೆಂಪು. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ಕುಜನ ಬಣ್ಣ ಯಾವುದು? ರೆಡ್ ಕಲರ್. ಓಕೆ. ಸೊ ಈಗ ನೆಕ್ಸ್ಟು ನಾವು ಮುಂದಿನ ರಾಶಿ ಧನಸ್ಸು ರಾಶಿಯನ್ನು ನೋಡೋಣ. ಧನಸ್ಸು ರಾಶಿಗೆ ಅಧಿಪತಿ ಗುರು ಬಂದು ಪರಮೋಚ್ಚನಾಗಿ ಕಟಕದಲ್ಲಿರೋದ್ರಿಂದ ನಿಮ್ಮದು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ವೀಕ್ಷಕರೇ. ಆದರೆ ಈ ದಿನ ಪ್ರಯಾಣವನ್ನು ಸ್ವಲ್ಪ ಮುಂದೂಡುವುದು ಉತ್ತಮ. ಮಕ್ಕಳ ವ್ಯವಹಾರಗಳು ಸಮಸ್ಯಾತ್ಮಕವಾಗಿರುತ್ತದೆ. ವೃತ್ತಿಪರರ ವ್ಯವಹಾರದಲ್ಲಿ ಗೊಂದಲಮಯ ಸನ್ನಿವೇಶಗಳು ಇದ್ದರೂ ಕೊನೆಗೆ ಜಯ ನಿಮ್ಮದೇ. ವಿದ್ಯಾರ್ಥಿಗಳು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಉದ್ಯೋಗಗಳಲ್ಲಿ ಜವಾಬ್ದಾರಿಗಳು ಹೆಚ್ಚುತ್ತವೆ ಮತ್ತು ಅದನ್ನು ನೀವು ಬಹಳ ಎಫಿಷಿಯೆಂಟಾಗಿ ಮಾಡ್ತೀರಾ. ಆದರೆ ಸ್ವಲ್ಪ ವ್ಯರ್ಥ ಖರ್ಚು ವೆಚ್ಚ ಇರುತ್ತದೆ. ಸ್ವಲ್ಪ
ಹಣ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮಾಡೋದು ಉತ್ತಮ. ಈ ದಿನದ ಅದೃಷ್ಟದ ದಿಕ್ಕು ಉತ್ತರ. ಈ ದಿನದ ಅದೃಷ್ಟದ ಸಂಖ್ಯೆ 4 ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ. ಈಗ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಪ್ರಮುಖ ವಿಷಯಗಳಲ್ಲಿ ಸಂಗಾತಿಯ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಇವಾಗ ಏನಾದರೂ ನೀವು ಇದನ್ನು ಮಾಡಬೇಕು ಅಂತ ಡಿಸೈಡ್ ಆಗಿದ್ದರೆ, ನೀವು ಸ್ವಲ್ಪ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರಲ್ಲ, ಪತಿ ಅಥವಾ ಪತ್ನಿ, ಇವರ ಸಲಹೆಗಳನ್ನು ತಿಳ್ಕೊಂಡು ಮಾಡೋದು ಉತ್ತಮ. ಅಧಿಕಾರಿಗಳೊಂದಿಗೆ ಜಾಗರೂಕರಾಗಿರಿ. ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಅನುಕೂಲತೆ ಉಂಟಾಗುತ್ತದೆ. ಪ್ರಯಾಣದ ಸಮಯದಲ್ಲಿ ಹೊಸ ಪರಿಚಯ ಉಂಟಾಗುತ್ತದೆ. ಉದ್ಯೋಗದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯುತ್ತೀರಿ. ಯಾರು ಪ್ರಮೋಷನ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀರಲ್ಲ, ಅವರು ಈ ದಿನ ಖಂಡಿತ ನಿಮಗೆ ಪ್ರಮೋಷನಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ಗಳು ಕಾಣ್ಬೋದು. ಈ ದಿನದ ಶುಭ ದಿಕ್ಕು ನೈಋತ್ಯ ಮತ್ತು ಅದೃಷ್ಟದ ಸಂಖ್ಯೆ 3. ಮಕರ ರಾಶಿಯವರಿಗೆ ಈ ದಿನದ ಶುಭ ಬಣ್ಣ ಹಳದಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಅಧಿಪತಿಯಾದಂತಹ ಶನಿ ಜಲತತ್ವ ರಾಶಿ ಮೀನದಲ್ಲಿರೋದ್ರಿಂದ ನೀವು ಸ್ವಲ್ಪ ವಿದೇಶದ ಕೆಲಸಗಳಿಗೆ ಪ್ರಯತ್ನ ಮಾಡಿ. ಕುಂಭರಾಶಿಯವರು ಯಾರು ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರೋ, ದಯವಿಟ್ಟು ಸ್ವಲ್ಪ ವಿದೇಶದ ಕೆಲಸಗಳಿಗೆ ಪ್ರಯತ್ನ ಮಾಡಿ. ಮತ್ತು ಮನೆಯ ಹೊರಗೆ ಬಹಳ ನಿಮಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಈ ಸಮಾಜದಲ್ಲಿ ಇವತ್ತು ನೀವು ನೋಡ್ತೀರಾ. ಹೊಸ ಪ್ರೋತ್ಸಾಹವನ್ನು ಸ್ವೀಕರಿಸುತ್ತೀರಾ. ವೃತ್ತಿ ಮತ್ತು ಉದ್ಯಮಗಳಲ್ಲಿ ನೀವು ಬಹಳ ಅಭಿವೃದ್ಧಿಯನ್ನು ಕಾಣ್ತೀರಾ ವೀಕ್ಷಕರೇ. ಮೀನರಾಶಿಯವರಿಗೆ ಈ ದಿನದ ಭವಿಷ್ಯ ಈ ರೀತಿ ಇರುತ್ತದೆ ವೀಕ್ಷಕರೇ. ವಿವೇಚನೆಯಿಂದ ನೀವು ಸ್ವಲ್ಪ ಮೂವ್ ಮಾಡ್ತೀರಾ. ನೀವೇನೇ ಮೂವ್ ಮಾಡಬೇಕಂತ ಇದ್ದರೂ ಸ್ವಲ್ಪ ವಿವೇಚನೆಯಿಂದ ಮೂವ್ ಮಾಡ್ತೀರಾ. ಹೊಸ ವಸ್ತು ಮತ್ತು ವಾಹನಗಳನ್ನು ಖರೀದಿಗೆ ಈ ದಿನ ಬಹಳ ಶುಭವಾಗಿರುತ್ತದೆ. ಮೀನರಾಶಿಯವರಿಗೆ ದೂರದ ಪ್ರದೇಶಗಳಿಂದ ಶುಭ ಸುದ್ದಿ ದೊರೆಯುತ್ತದೆ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಾ. ಹೈಯರ್ ಅಫಿಷಿಯಲ್ಸ್ ಅಂತ ಇರ್ತೀರಲ್ಲ, ನೀವು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಹೈಯರ್ ಅಫಿಷಿಯಲಿಂದ ಯು ಶುಡ್ ಗೆಟ್ ದ ಗ್ರ್ಯಾಟಿಟ್ಯೂಡ್ ಆನ್ ದಿಸ್ ಡೇ. ಆ್ಯಂಡ್ ನೆಕ್ಸ್ಟ್ ವ್ಯಾಪಾರಗಳಲ್ಲಿ ಬಹಳ ಲಾಭ ಮತ್ತು ಮಕ್ಕಳಿಂದ ಬಹಳ ಶುಭ ಸುದ್ದಿಯನ್ನು ನೀವು ಈ ದಿನ ಪಡೆಯುತ್ತೀರಾ. ಈ ದಿನದ ಅದೃಷ್ಟದ ದಿಕ್ಕು ದಕ್ಷಿಣ. ಈ ದಿನದ ಅದೃಷ್ಟದ ಸಂಖ್ಯೆ 7 ಮೀನರಾಶಿಯವರಿಗೆ. ಮತ್ತು ಈ ದಿನ ನೀವು ಕಂದು ಬಣ್ಣದ ವಸ್ತ್ರವನ್ನು ಧರಿಸಿ ಉದ್ಯಮ ಅಥವಾ ವ್ಯಾಪಾರಕ್ಕೆ ಹೋಗೋದು ಉತ್ತಮವಾಗಿರುತ್ತದೆ ವೀಕ್ಷಕರೇ. ಇಷ್ಟು ಹೇಳುತ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನಾನು ಮುಗಿಸ್ತಾ ಇದ್ದೇನೆ. ಎಂದಿನಂತೆ ಈ ದಿನ ದೇವರು ನಿಮ್ಮೆಲ್ಲರಿಗೂ ಬಹಳ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಮಸ್ತೆ. ತವ ಪ್ರತ್ಯೇಭಿರದ್ವಾಭಿರವ್ಯೋ ವಾರೇ ಪರಿಪ್ರಿಯಃ ಸಹಸ್ರ